ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ನಮ್ದು ಇನ್ನೇ ಸ್ವಲ್ಪ ಕಸಾನು ಹುಡ್ಕೋಬೇಕ್ರಿ. ಜಲ್ದಿನ ಕಾಲೇಜ್ಗದು ಹೋಗ್ತಾರಲ್ಲ, ಹೀಗಾಗಿ ಟಿಫಿನ್ ಮಾಡಬೇಕು ಅಂತಂದು ಮಾಡತ್ತೀನಿ ರೀ. ನೋಡಿರಿ, ಇದು ಸ್ವಲ್ಪ ತಾಲಿಪಟ್ಟು ಮಾಡತ್ತೀನಿ. ಅದನ್ನು ಸ್ವಲ್ಪ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅನ್ನ ಇರ್ತೈತಲ್ರಿ, ಅನ್ನ ಮಿಕ್ಕಿರ್ತೈತಲ್ಲ, ಅದನ್ನು ಹಾಕಿದ್ರೆ ನಡಿತೈತಿ. ನಾ ಇಲ್ಲ ಅದನ್ನು ನಿಮಗೆ ತೋರಿಸ್ಲಿಲ್ಲ, ಈಗ ಹೇಳತ್ತೀನಿ. ಇಲ್ಲಿ ಅನ್ನ ಹಾಕೀನಿ ರೀ, ಗೋಧಿದ್ದು ಫ್ರೆಂಡ್ಸ್. ಸ್ವಲ್ಪ ಅನ್ನ ಹಾಕಿ ಮಾಡಿರಿ, ಮಸ್ತ್ ಆಗ್ತಾವೆ ತಾಲಿಪಟ್ಟು. ಅದಕ್ಕೆ ನಾನಿಲ್ಲೇ ಸೌತೆಕಾಯಿ ಮತ್ತು ಗಜ್ಜರಿ ತೊಗೊಂಡೇನಿ ರೀ. ಮತ್ತು ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡೇನಿ ರೀ, ಮತ್ತು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಇಲ್ಲಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ರುಚಿ ಆಗುತ್ತೆ ರೀ. ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಹೀಗಾಗಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊರಿ ನೀವು. ಮತ್ತು ಇದಕ್ಕೆ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕೀನಿ ರೀ. ಈಗ ತೋರಿಸ್ತೀನಿ ರೀ ಮತ್ತೆ ಏನೇನು ಹಾಕೋತೀನಿ ಅಂತಂದು ನಿಮಗೆ. ನೋಡಿರಿ, ಎಲ್ಲನೂ ಈ ಥರ ಹಾಕ್ಕೊಂಡೀನಿ, ತೋರಿಸಿದ್ನಲ್ಲ ನಿಮಗೆ. ಮೇಲೆ ಅರಿಶಿನ ಹಾಕ್ಕೊಂಡೀನಿ ರೀ, ಸ್ವಲ್ಪ ಕಲರ್ ಬರೋಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಫ್ರೆಂಡ್ಸ್. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಇದನ್ನು ಈಗ ಕಲಿಸ್ಕೊಂಬಿಡೋಣ ರೀ. ನೋಡಿರಿ, ಈ ಥರ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ರೀ. ಇಲ್ಲಿ ಹಿಂದದವನ್ನ ನೋಡುವ. ಎಲ್ಲನೂ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಿ ಕಲಿಸ್ಬೇಕು ರೀ. ನೀರು ಹಾಕಿ ಕಲ್ಸೋಣ್ರಿ. ಈಗ ಕೊತ್ತಂಬರಿ ತೊಗೊಳೋದು ಮರ್ತಿದ್ದೆ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋರಿ, ಮಸ್ತ್ ಆಗುತ್ತೆ. ತೊಗೊಳತ್ತೀನಿ ನಾನು. ಈಗ ನೆನಪಾಯ್ತು ನನಗೆ, ಅವಸರ ಆತ್ರು, ಹೀಗಾಗಿ ನೆನಪಾಗಲಿಲ್ಲ ರೀ. ಪಟಕ್ಕೆ ನೆನಪಾಯ್ತು, ತೊಗೊಂಡೀನಿ. ನೀವು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋರಿ, ಅದಕ್ಕೆ ಮಿಕ್ಸ್ ಮಾಡ್ಕೋರಿ. ಇದನ್ನು ನಾನು ಈ ಥರ ಇದನ್ನು ಹಿಟ್ಟು ಕಲಿಸ್ಕೊಂಡೇನು ನೋಡಿರಿ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಟ್ಟನ್ನ ಕಲಿಸ್ಬಿಡ್ಬೇಕು ರೀ. ಈಗ ತಾಲಿಪಟ್ಟು ಮಾಡೋಣ ರೀ. ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಬೇಕು ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರಬೇಕು. ಅಂದರೂ ನಾನು ನನ್ನ ರೆಸಿಪಿನ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸೀನಿ ರೀ. ಈಗ ಏನು ಮಾಡ್ತೀನಿ ರೀ ತಾಲಿಪಟ್ಟು. ಈ ಥರ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ರೀ. ಇದ್ರ ಮ್ಯಾಗ ಈ ಹಿಟ್ಟು ತೊಗೊಂಡು ದಪ್ಪಟ್ಟಿ ತಟ್ಟಣ್ರಿ. ಈಗ ತೋರಿಸ್ತೀನಿ ರೀ ನಿಮಗೆ. ನೋಡಿರಿ, ನಾನಿಲ್ಲಿ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಹಚ್ಕೊಂಡು ಕವರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಚ್ಕೋಬೇಕು ರೀ ಮೊದಲೇಕ. ಅದನ್ನು ನೋಡಿರಿ, ನಾನು ಇಷ್ಟು ಉಳ್ಳಿ ತೊಗೊಂಡು ಇದನ್ನು ಹಿಂಗೆ ತಡ್ತಾ ಇದ್ದೀನಿ. ಈ ರೀತಿ ಹಿಂಗೆ ತಟ್ಟಬೇಕು ಇವು ತಾಲಿಪಟ್ಟು. ಇಲ್ಲಿ ಬೇಯಿಸ್ತಾ ಇದ್ದೀನಿ ತಾಲಿಪಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಮೇಲೆ, ಅಂದ್ರೆ ಚಲೋ ಬರ್ತೈತಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏನು ಮಾಡ್ತಾರೆ ರೀ, ನೀರನ್ನು ಹಾಸ್ತಾರೆ ಒಬ್ಬೊಬ್ಬರು. ಮೇಲೆ ಚಂದ ಬೇಯ್ತದಂತ ನೀರನ್ನು ಹಾಸ್ತಾರೆ. ನೋಡಿರಿ, ಈ ಥರ ತಾಲಿಪಟ್ಟು ಆಯ್ತಿದು. ಬೇಯಿಸಾತೀನಿ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಕಲರ್. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಮಸ್ತಾಯ್ತು. ರೆಡಿ ತಾಲಿಪಟ್ಟು. ತಾಲಿಪಟ್ಟು ಈ ಟೈಪ್ ಆಗ್ಯಾವು. ಕೈ ತೆಗಿಪಿ, ಸರ್ವ್ ಮಾಡೀನಿ. ಹೆಂಗಯ್ಯೋ, ಹಿಂಗೆ ಮಾಡೀವಿ, ಮಸ್ತಿಗ್ಯಾವ. ನೀವು ಒಂದು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮಸ್ತ್ ಆಗುತ್ತೆ, ಸೂಪರ್ ಆಗ್ತೈತಿ ತಾಲಿಪಟ್ಟು. ತಡಿ, ಸ್ವಲ್ಪ ಕುಂಕುಮ ಹಾಕ್ತೀನಿ.
ನೋಡ್ರಿಪ್ಪ ನಮ್ದು ಈಗ ಸ್ನಾನ ಐತ್ರಿ. ಸ್ನಾನ ಆಗಿಂದ ಇನ್ನೂ ಪೂಜೆ ಆಗಿದ್ದಿಲ್ಲ, ಹೀಗಾಗಿ ಪೂಜೆ ಮಾಡಾಕ್ತೀನಿ. ಹಂಗೆ ತಾಲಿಪಟ್ಟು ಇದು ಮಾಡಿದ್ನಲ್ಲ, ನಾಷ್ಟ ಮಾಡಿದ್ದೆ ರೀ. ತಾಲಿಪಟ್ಟು ತೋರಿಸಿದ್ನಲ್ಲ ರೆಸಿಪಿ, ಅದಾಗಿಂದ ಹಂಗೆ ಎಲ್ಲರೂ ಒಬ್ಬರು ನಾಷ್ಟಕ್ಕೆ ಬಂದರೆ ಎಲ್ಲರಿಗೂ ನಾಷ್ಟ ಆಯ್ತು ರೀ. ನಮ್ಮದು ಇನ್ನೂ ಸ್ನಾನ ಆಗಿ ಈಗ ನಾನು ಪೂಜೆ ಮಾಡತ್ತೀನಿ ರೀ. ಮತ್ತು ಮುಂದೆ ಏನೈತಂತ ನೋಡು, ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ರೀ. ಇನ್ನೂ ಈಗ ಸಾಂಬಾರು ಮಾಡಬೇಕು ನೋಡಿರಿ. ಇವತ್ತು ನಮ್ಮ ಹುಡುಗ ಸ್ಕೂಲಿಗೆ ಹೊಂಟಿದ್ದ, ಅವ್ನು ಬಸ್ ಮಿಸ್ ಆಗಿಬಿಡ್ತು ರೀ. ಮಿಸ್ ಆಯ್ತು ನೋಡ್ರಿ. ಹೋಗಪ್ಪ ಅಂತ ಹೇಳಿದ್ವಿ ಜಲ್ದಿನೇ, ಹ್ಞೂ ಅಂತ. ಆದರೆ ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟ. ಮತ್ತು ನೆಕ್ಸ್ಟ್ ಬಸ್ ನೋಡಿದೆ, ಅದು ನೆಕ್ಸ್ಟ್ ಬಸ್ನೂ ಹೋಗಿತ್ತು, ಹೋಗಿಲ್ಲ. ಆಯ್ತು ಬಿಡಪ್ಪ ಅಂತಂದು ಇವತ್ತು ನನ್ನ ಸ್ಕೂಲು ಗಾಯಬಾಯ್ತು ಅದು ಸ್ಕೂಲ್. ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೇನೆ ರೀ. ನೋಡಿರಿ, ನನ್ನ ಪೂಜೆ ಆಯಿತು. ಹೂವು ಇಲ್ಲ ರೀ, ಹೂವು ಇಲ್ಲ, ಅದಕ್ಕೆ ಸುಮ್ಮ ಹಂಗೆ ಮಾಡಿದ್ದೀನಿ. ಪೂಜೆ ಆಯಿತು ನೋಡಿರಿ. ನಾನು ಮಧ್ಯಾಹ್ನ ಅಡುಗೆ ಏನೆಲ್ಲ ಏನಾರು ಮಾಡಬೇಕು ಆಗಲಿ ಅಂತಂದು ಸ್ವಲ್ಪ ಶೇಂಗಾ ಸಾರು ಇರುತ್ತೆ. ಶೇಂಗಾ ಸಾರು ಮಾಡ್ಬೇಕಂತಂದು ನೋಡಿರಿ. ಶೇಂಗಾ ಸಾರು ಮಾಡೋಕ್ಕೆ ಶೇಂಗಾ ತೊಗೋಬೇಕಲ್ಲ, ಹಾಗಾಗಿ ಶೇಂಗಾ ತೊಗೊಂಡಿನಿ. ನಾನು ಫೋಟೋ ಹೊಡಿದ್ದೀನಿ ನೋಡಿರಿ. ಈಗ ಈ ಕುಕ್ಕರ್ನಾಗ ಅನ್ನ ಇಟ್ಟಿದ್ದು ಸಾಕು, ಇಷ್ಟ ಅಂತ ನಮ್ಗೆ ಇಷ್ಟ ಆದರೆ ಸಾಕು ನೋಡಿರಿ. ಅನ್ನ ಇದರಲ್ಲಿ ಒಂದು ಆದ್ರೆ ಸಾಕು. ಇನ್ನೂ ಇದರಲ್ಲಿ ಒಂದು ಹಾಕಿ ಇಟ್ಬಿಡ್ತೀನಿ ರೀ. ಅಯ್ಯೋ ಅಂಟಿಯರು ಹೋಗ್ಯಾಕೊಂತಾರೆ, ಅಂಟಿಯರು ಹೋಗಿದ ಆವಾಜ್ ಕೇಳತೈತಿ. ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ರೀ ಅಕ್ಕಿ. ಚೋಟಾ ಕುಕ್ಕರ್ ಎಷ್ಟು ಚಂದ ಐತಿ. ಚೋಟಾ ಕುಕ್ಕರ್ ಅಂತೀವಿ ನಾವು. ನೋಡ್ರಿ, ನಮ್ಮ ಪುನೀತ್ ಪಾಲ್ತು ಮಾಡ್ತೀನಿ ಅಂತ ಅಲ್ಲ, ಏನು ಪಾಲ್ತು ಮಾಡ್ತೀನಿ ಹೇಳ್ರಪ್ಪ ನೀವೇ. ಹುಡುಗರು ವಿಡಿಯೋ ಮಾಡಂದ್ರೆ ನಮಗೆ ಏನಾರ ಅಂತಾವ. ಪಾಲ್ತು ಮಾಡ್ತೀನಿ, ಪಾಲ್ತು. ಜಯ ಆಂಟಿ ಅದಲ್ಲ, ಫೋನ್ ಮಾಡಿದ್ಲಲ್ಲ ಆಗಲೇ, ಚರಗ ಮಾಡ್ತಾರಂತ ಅಮ್ಮರು. ಗದಗಾಯಿ ಚರಕ್ ಬಾ. ಯಾವಾಗ ಹೋಗುದು? ಎಲ್ಲಿ ಹೋಗೋದಾಗುತ್ತೆ ಯಪ್ಪ, ಸುಮ್ಮನೆ ಈ ವಾರ ಪೂರಾ ಸೂಟಿ ಐತೆ ನಮ್ಮ ಸ್ಕೂಲ್. ನೀವು ಹೋಗಂದ್ರಿ ಬಲ್ಲಪ್ಪ, ಒಬ್ಬನ ಹೋಗೋ. ನೀರೇ ಬಾ ಇಲ್ಲಿಕ ಪಪ್ಪಾಗರ್. ಇಲ್ಲ ನೀವು ಹೋಗೋ, ಅಲ್ಲ ಹೆಂಗಾದ್ರು ಒಬ್ಬನೇ ಹೋಲಿ. ಓಕೆ ಅಲ್ಲ, ಚರಗಕ್ಕೆ ಹೋಗಿ ಅಂತ ಜೋಡಿ ಹೊಲಕ್ಕೆ. ಓಕೆ ಹೌದಿಲ್ಲ? ಓಕೆ. ನಮ್ಮ ಅಲ್ಲಿ ವಿಡಿಯೋ ಮಾಡಿಬಿಡೋ ಒಂದಿಷ್ಟು ಚರಗದ್ದು ನಾನು ಹೋಗಲ್ಲ ನೋಡಿ. ಇಷ್ಟೇ ಯಾವಾಗ ಒಂದು ಸುಟ್ಟಿ ಕೊಟ್ಟ ನಿಮಗೆ? ಅದೇ ಸುಟ್ಟಿ ಕ್ರಿಸ್ಮಸ್ ಮತ್ತು ನಮ್ಮ ಗ್ಯಾದರಿಂಗ್ ಆ್ಯನ್ಯುವಲ್ ಡೇ ಮತ್ತು ಸ್ಯಾಟರ್ಡೆ ಸಂಡೇ 4 ದಿನ ಸೂಟಿ ಹಾಕೈತಿ. ಆಯ್ತಾ ಹೋಗ. ಹೆಂಗಾದ್ರೂ ಚರಗ ಮಾಡ್ತಾರ. ಚರಗ ಶೇಂಗಾ ಸಾರು ಮಾಡಕ್ಕೆ ಶೇಂಗಾ ತೊಗೊಂಡ್ರಿ. ಇಲ್ಲಿ ಟೊಮೆಟೊ ಹುರ್ಕೊಂಡು ಒಂದು ಸುಲ್ಕೊಂಡೇನಿ ನೋಡಿ. ಸಪ್ಪೆ ಇರ್ತದಲ್ಲ, ಅದು ಹುರಿದಿಂದ ಸಪ್ಪೆ ಬಿಡ್ತೈತೆ, ಅದನ್ನು ಸುಲ್ಕೊಂಡಿವಿ. 2 ಸಣ್ಣ ಟೊಮೆಟೊ ಇದು, ಅವನ್ನ ಹಾಕೊಂಡು ಇದ್ರಾಗ ಶೇಂಗಾ ಹಾಕ್ಕೊಂಡ್ರಿ. 2 ಮಿಕ್ಸರ್ ಮಾಡ್ಕೊಂಬಿಡ್ರಿ. ನೋಡ್ರಿ, ಇದು ಮಿಕ್ಸರ್ ಹಾಕೊಂಡಿಂದ ಈ ಥರ ಆಯಿತು. ನಾವು ಮೇಲೆ ಬೇಕಂದ್ರೆ ಶೇಂಗಾದ ಪುಡಿ ಇದ್ರೆ ಕಡಿಮೆ. ಅಯ್ಯೋ ರಾಮ ಇಷ್ಟು ನೋಡೋಣ್ರಿ. ಇದು ಮಾಡಿ ಶೇಂಗಾ ಪುಡಿ ಇದ್ರೆ ಮತ್ತು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕ್ತೀನಿ. 3 ಅದು ನೀ 2 ಆಗಂಗಿಲ್ಲ. ನೋಡ್ರಿ, ಹಿಟ್ಟಿದ್ದಿಲ್ಲ ಕೇಳಿ ಬಂದು ಸ್ವಲ್ಪ ಜೋಳದ ಹಿಟ್ಟು ಇಸ್ಕೊಂಬಂದೆ. ನನಗೂ ನೆನಪೇ ಇಲ್ಲ ಬೀಸಾಕ. ಇಲ್ಲೇ ನಮ್ಮ ಬಾಜು ಮನೆಯಾಗ ಅವ್ರ ಕಡೆ ಇಸ್ಕೊಂಡ್ರಿ. ಮತ್ತು ನಾವು ಬಿಸಿ ವಾಪಸ್ಕೊತೀವಿ. ಚಲೋ ಆದ್ರೂ ಹೋಗ್ಬಿಡ್ತಿದ್ರು ಅವರು. ಹೊಂಟಿದ್ರು ಅವರು ಹೊಂಟಿದ್ರೆ ಮತ್ತು ಚಲೋ ಆಗುತ್ತೆ. ಅವ್ರಿಗೆ ಕಫನ ಕಮ್ಮಿ ಆಗೋದಪ್ಪ. ನೆಗಡಿ, ಕೆಮ್ಮು, ಕಫ ಎಲ್ಲ ಐತಿ, ಕಡಿಮೆ ಆಗೋದು ಐತೆ ಅವ್ರಿಗೆ. ಆಂಟಿಗೆ ಆಂಟಿಗೆ ಪಾಪ ನೋಡ್ರಿ. ನಮ್ಮ ಶೇಂಗಾ ಸಾರು
ರೆಡಿ ಆಯ್ತು. ಹೊಗೆ ಬರತೈತೆ ಹೊಗೆ. ಯಪ್ಪ ಇದು ಹೊಗೆನ ತುಂಬ್ಕೊಂತು ನೋಡ್ರಿ. ರೆಡಿ ಆಗೈತೆ ಶೇಂಗಾ ಸಾರು. ಇಲ್ಲಿ ರೊಟ್ಟಿ ಹಾಕಂತಾವೆ, ಬಿಸಿ ಬಿಸಿ ರೊಟ್ಟಿ. ಅಂಟಿಯಾರು ಮಾಡಾತಾರೆ ಈಗ ನಾವು ತಿನ್ನೋದು. ಜಿಗಟ್ ಹಾಕೊಂಡಾರಿ. ಜಿಗಟ್ ಹಾಕ್ಕೊಂಡು ಈಗ ಹಿಟ್ಟು ನಾದ್ಕೊತಾರ. ಹಿಟ್ಟು ನಾದ್ಕೊಂಡು ಎಲ್ಲ ಕಾಯಾಕೊಂತಾರಲ್ಲ ಹೊರಗೆ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿಗೆ. ಬಿಸಿ ಶೇಂಗಾ ಸಾರು ರೈಸ್ ಬರ್ರಿ ಎಲ್ಲರೂ ಊಟಕ್ಕೆ. ಮಸ್ತಾಗೈತೆ, ಸೂಪರ್ ಆಗೈತಿ. ಆಗಲೇ ವಿಡಿಯೋ ಅಷ್ಟ ಮಾಡಿ ಮಧ್ಯಾಹ್ನದಾಗ ಬಿಟ್ಬಿಟ್ಟೆ ನಾನು. ಮತ್ತೇನೋ ಕೆಲಸದೊಳಗೆ ಬಿಜಿ ಆಗಿಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಊಟನ ಆತು, ಎಲ್ಲ ಆಯ್ತು ನೋಡ್ರಿ ನಮ್ಮದು. ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ. ನಾಳೆ ನೋಡಿ ಮತ್ತೆ ಲಘು ತಯಾರಾಗು. ಇವತ್ತಿನಂಗೆ ಬಸ್ ಮಿಸ್ ಮಾಡ್ಕೋಬೇಡ ಏನು. ಹೌದಿಲ್ಲ? ಹಾಂ, ಇವತ್ತೇನೋ ಬರ್ಕೊತ ಕುಂತ್ಬಿಟ್ಟು ತಡಿ ಹೋಗ್ತೀನಿ ಅಂತಂದು ಬಸ್ ಮಿಸ್ ಆಗ್ಬಿಡ್ತು. ಅದಕ್ಕೆ ನಾಳೆ ಜಲ್ದಿ ತಯಾರಾಗಿದ್ದೀಯಲ್ಲ ನೀನು. ಏನು ಮಾಡತ್ತಿದ್ದಿ? ಬರ್ಕೊಳಕ್ಕೆ ಕುಂತಿದ್ದೇನ? ಏನು ಬರೀದಿತ್ತನ ಅದು? ಅದನ್ನೆಲ್ಲ ರಾತ್ರಿ ಮಾಡಿ ಇಟ್ಕೋಬೇಕಪ್ಪ. ಪಟ್ ರಾತ್ರಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಬೆಳಗ್ಗೆ ಹೋಗಕ್ಕೆ ಬರ್ತೈತೆ ನೀನು. ಅದನ್ನು ಮುಂಜಾನೆ ಮಾಡ್ಕೊಂಡು ಕುಂತು ಹಿಂಗಾಗಿ ಲೇಟ್ ಆಗಿಬಿಡ್ತದೆ. ಹೌದಿಲ್ಲ? ನಮ್ಮ ಫ್ರೆಂಡ್ಸು ಒಮ್ಮೆ ಹೋಮ್ ಟೂರ್ ಮಾಡಂತ, ಯಾರೋ ಹೋಮ್ ಟೂರ್ ಮಾಡ್ಬೇಕು. ನಾನು ಎಷ್ಟು ಮಂದಿ ಕೇಳಾರ ಹೋಮ್ ಟೂರ್ ಮಾಡ್ಬೇಕ್ರಿ ಒಮ್ಮೆ. ಮಾಡ್ತೀನಿ. ಅದಕ್ಕೂ ಟೈಮ್ ಬರಬೇಕು ಎಲ್ಲದಕ್ಕೂ ಹೋಮ್ ಟೂರ್ ಮಾಡೋಕೆ. ಓಕೆ ಫ್ರೆಂಡ್ಸ್, ನಮ್ದಂದ್ರೆ ಊಟ ಆಗೈತೆ ನೋಡ್ರಿ. ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ನ ಸ್ಕಿಪ್ ಮಾಡ್ದೆ ನೋಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ ಎಲ್ಲರೂ ನನಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.